ಮೊಟ್ಟ ಮೊದಲಿಗೆ ನೇದಲ್ಗಿ ಪರಿವಾರದ ಒಂದು ಮದುವೆ ಸಮಾರಂಭ ಇದು. ಬಹುತೇ ನಮ್ಮ ಹಿರಿಯ ಅಣ್ಣಾದಂಥ ನೇದಲ್ಗಿಣ್ಣವರು ಬರೋರಿದ್ದು, ಶಿವಗಪ್ಪಣ್ಣವರು ಏನೋ ಅನಿವಾರ್ಯ ಕಾರಣಕ್ಕಾಗಿ ಬಂದಿಲ್ಲ. ಅವ್ರ ಕಡೆಯಿಂದ ತಮ್ಮೆಲ್ಲರಿಗೂ ನಾನು ಒಂದು ಕ್ಷಮೆ ಕೇಳ್ತಿರ್ತೀನಿ. ಈ ಸಭೆಯ ಅಧ್ಯಕ್ಷರಾದಂಥ ನನ್ನ ರಾಜಕೀಯ ಗುರುಗಳಾದಂಥ ಮಾಜಿ ಶಾಸಕರು ಸನ್ಮಾನ್ಯ ಬಿ ಡಿ ಪಾಟೀಲ್ ಸಾಹೇಬ್ರೆ, ನನ್ನ ಹಿರಿಯ ಅಣ್ಣಾದಂಥ ಭಾವಿ ಶಾಸಕರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ, ಬಿ ಡಿ ಪಾಟೀಲ್ ಸಾಹೇಬ್ರೆ, ಸಿದ್ದೋಣ್ಣವರೇ, ನಮ್ಮ ಸುನಂದಪ್ಪ ಅವರೇ, ವಕೀಲರೇ, ಮತ್ತು ನಮ್ಮ ಅದು ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಸಾಲೋಟ್ಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಹಾಗೂ ಸಾಲೋಟ್ಗಿ ಎಲ್ಲ ನಮ್ಮ ಗ್ರಾಮಸ್ಥರೇ, ಮತ್ತೆ ನಮ್ಮ ಲಕ್ಷ್ಮಣಣ್ಣವರೇ, ಬಹಳಷ್ಟು ಮಂದಿ ಸರ್ ಈಗ ಆಲ್ರೆಡಿ ನಮ್ಮ ಚೇತನಗೌಡರು ತಗೊಂಡ್ರೆ ತಾವೆಲ್ಲರೂ ಎಲ್ಲ ಗೌರವಿತ ಎಲ್ಲರೂ ಬಂದಿರಪ್ಪ ಅಂತಂದ್ರೆ ಇಲ್ಲಿ ಸಭೆ ಕರೆದಿದ್ದ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಸಭೆ ಕರೆಯಲು ಉದ್ದೇಶ ಏನಪ್ಪಾ ಅಂತಂದ್ರೆ ವಿಶೇಷ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿಎಂ ಸಾಹೇಬರು ಕುಮಾರಣ್ಣವರು ಹಾಲಿ ಕೇಂದ್ರ ಸಚಿವರು ಅವರು ಈ ಸಭೆಗೆ ವಿಶೇಷವಾಗಿ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು ಸಚಿವರು, ನಮ್ಮ ಬಿಜಾಪುರದ ಸಚಿವರು ಉಸ್ತುವಾರಿ ಎಂ ಬಿ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಅದ್ರ ಜೊತೆಯಲ್ಲಿ ನಾನಾಗೌಡರು ಬರ್ತಾ ಇದ್ದಾರೆ. ಈ ಎಲ್ಲ ಮೂರು ಏನು ದಿಗ್ಗಜರಾದಾರ ಅವರು ನಮ್ಮ ಸಾಹೇಬರ ನೇತೃತ್ವದಲ್ಲಿ ಬರ್ತಾರೆ. ಅವ್ರ ಸಾಹೇಬ ಈ ಪ್ರೋಗ್ರಾಮ್ ಏನ ಸಾಹೇಬರ ನೇತೃತ್ವದಲ್ಲಿ ಆಗ್ತಾರೆ. ನಾವೆಲ್ಲರೂ ಕಾರ್ಯಕರ್ತರು ಕನಿಷ್ಠ ಒಂದು 25-30 ಜನ ನಾವು ಸೇರ್ಬೇಕಾಗ್ತದೆ. ಕುಮಾರಸ್ವಾಮಿ ಬರ್ಲಾಗ್ತಾರಪ್ಪ ಅಂತಂದ್ರೆ ಸಾಹೇಬ್ರು ಹೇಳಿದ್ರು ಎಷ್ಟು ಕಾರ್ಡ್ ಛಪಾಸಿದೆ ಅಂತ ಅನ್ನೋನು 9,000 ಛಪಾಸಿರುತ್ತಂದ್ರು. ಇಲ್ಲಿ ರೇಟ್ ಛಪಾಸ್ಗಳು 25,000 ಅದು ಹಾಕ್ಬೇಕಿಲ್ರಿ ಅಂತಂದು ಸಾಹೇಬ್ರು. ಇಲ್ಲಿ ನಮ್ಮ ಊರನವ್ರಿಗೆ ಎಲ್ಲರಿಗೂ ನಾವು ಅಲ್ಲಿ ಒಂದು 15,000 ಮ್ಯಾಗ ಜನ ಅದಾರೆ. ನಮ್ಮ ಊರನವ್ರಿಗೆ ಕಾದಿಲ್ರಿ ಮತ್ತು ಬೇರೆದವ್ರಿಗೆ ಅದೇ ಒಂದು 25,000 ಅಂದ್ರೆ ಕನಿಷ್ಠ ಒಂದು 34,000 ಜನ ಬರ್ತಾರೆ ಆ ಮದಿಗೆ. ಮತ್ತೆ ಕುಮಾರಸ್ವಾಮಿ ಅವರು ಬಿ ಪಾಟೀಲ್ ಬರಾಕ್ತಾರಪ್ಪ ಅಂತಂದ್ರೆ ಅದಕ್ಕೆ ನಾವು ಎಲ್ಲ ವಿಶೇಷವಾಗಿ JDS ಪಕ್ಷದ ಕಾರ್ಯಕರ್ತರು, ಬಿ ಡಿ ಪಾಟೀಲ್ ಟೀಮ್, ಬಗಿ ಡಾಕ್ಟರ್ ಟೀಮ್ ಕೂಡ ಏನದ ನಾವೆಲ್ಲರೂ ಸಣ್ಣವರಾಗಿ ಹೆಗಲ್ ಮ್ಯಾಗ ಒಂದು ಟಿವಾರ್ ಹಾಕೊಂಡು ಎಲ್ಲರಿಗೂ ಬರ್ಬೇಕು ಕೂಡ್ರಿ, ಊಟ ಮಾಡಿರಲ್ಲ, ನೀರು ಕುಡ್ದಾರಲ್ಲ ಅಂದ್ರೆ ಸಾಹೇಬ್ರ ಏನಂದ್ರು ಮದ್ವೆ ಅಂದ್ರೆ ನಮ್ಮ ಮದ್ವೆಗೆ ಬಂದವರು ಒಟ್ಟ ಊಟ ಮಾಡ್ಲಾರ್ದು ಹೋಗ್ಬಾರ್ದು, ನೀರು ಕುಡಿಲಾರ್ದು ಹೋಗ್ಬಾರ್ದು, ಏನಪ್ಪ ಎಟ್ಟಗದಲ್ಲ ಅಂತ ಹೋಗ್ಬಾರ್ದು. ಆ ವಿಶೇಷವಾಗಿ ನಾವು ಎಲ್ಲಾರು ಕೆಲಸ ಮಾಡಿದವಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ಸಭೆ ಕರೆದಿದ್ದಕ್ಕೆ ಸಾರ್ಥಕ. ಯಾಕಂದ್ರೆ ವಿಶೇಷವಾಗಿ ಅಣ್ಣವ್ರು ಏನ್ ಮಾಡ್ರ ಇದ್ರಾಗ ಕಾರ್ಡ್ ಸಾಕ್ಷಾರ ಅವ್ರ ದೊಡ್ಡ ಮನಸ್ಸು ಎಷ್ಟು ನೋಡ್ರಿ ಅವ್ರು. ಈಗ ನಾವು ಕುಮಾರಸ್ವಾಮಿ ಕರಿಬೇಕಂದ್ರೆ ಅವ್ರು ಬಹಳ ಇದು ಆಗ್ಬೇಕು. ಅವ್ರು ಬರಕತ್ತಾರಪ್ಪ ಅಂತಂದ್ರೆ ನಮ್ಮ ಮತಕ್ಷೇತ್ರಕ್ಕೆ ಮತ್ತೊಮ್ಮೆ ಒಂದು ಕೊಡುಗೆ ಕೊಡಕ್ಕೆ ಬರಕತ್ತಾರ ಅಂತ ಅನಿಸ್ಲಾಗ್ತದೆ. ಅದಕ್ಕಾಗಿ ನಮ್ಮ ಕ್ಷೇತ್ರ ಜನ ಎಷ್ಟು ಮಂದಿ ಇದ್ದೀವಿ ಇದಕ್ಕೆ ಅವ್ರು ವೆಲ್ಕಮ್ ಮಾಡ್ಕೋಬೇಕಾಗ್ತದೆ. ಕುಮಾರಸ್ವಾಮಿ ಅವ್ರಿಗೆ ನಾವು ಜನ ಎಷ್ಟು ಸೇರ್ತೀವಿ ಅದು ಬಿ ಡಿ ಪಾಟೀಲ್ರಿಗೆ ಮತ್ತೆ ಸನ್ಮಾನ ಬಗ್ಲಿ ಸಾಹೇಬ್ರಿಗೆ ಸಲ್ಲಿಸ್ತಾರೆ. ನಮ್ಮ ಕಾರ್ಯಕರ್ತರು ನಮ್ಮವರು ನಾವು ಎಷ್ಟು ಅವ್ರಿಗೆ ಬರೋ ಮಾಡ್ಕೊಳ್ತೀವಿ ಅವ್ರಿಬ್ರಿಗೆ ಸ್ಟ್ರೇಟ್ ಹೋಗ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ನಾವು ಬಿ ಡಿ ಪಾಟೀಲ್ರು ಬಗ್ಲಿ ಡಾಕ್ಟರ್ ಆಗಿ ನಾವು ಕೆಲಸ ಮಾಡಬೇಕು ಅಂದಾಗ ಏನದ ಈ ಪ್ರೋಗ್ರಾಮ್ ಸಕ್ಸಸ್ ಆಗ್ತದೆ. ಅಣ್ಣವರು ಆ ಹೈರಾಣಾಗಿ ನಮ್ಮ ಪರವಾಗಿ ಇವತ್ತು ನೇದಲ್ಗಿಣ್ಣವ್ರು ಶಿವಗಪ್ಪಣ್ಣವ್ರು ಅಲ್ಲಿ ಹೋಗಿ ಏನೇನು ಖರ್ಚಾಗ್ಯದ ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಒಂದು ಕೇಂದ್ರ ಸಚಿವರು ಬರ್ಬೇಕಪ್ಪ ಅಂತಾರೆ ಅಷ್ಟು ಸರಳ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತು ಅವ್ರಿಗೆ ಮನವೊಲಿಸಿ ನಮ್ಮೆಲ್ಲರ ಪರವಾಗಿ ಹೇಳಿ ನೀವು ಬರಬೇಕು, ಬಂದು ವಧುವರೆಗೆ ಆಶೀರ್ವಾದ ಕೊಡ್ಬೇಕಂತ ನಾವು ಬೇಡ್ಕೊಂಡು ಬಂದು ಅವರಿಗೆ ಹೂ ಅನ್ಸಾರಲ್ಲ, ಅದು ನಮ್ಮೆಲ್ಲರಿಗೆ ನಮ್ಮ ಮತಕ್ಷೇತ್ರದ ದೇವರು ನಮ್ಮ ದೇವ್ ಚಲೋ ಅದ ನಂಗೆ. ಯಾಕಂದ್ರೆ ಅವರು ಸಾಹೇಬರು ಒಪ್ಕೊಂಡು ನಾವು ಬರ್ತೀನಿ ಅಂತ ನಮ್ಮ ತಂದಾರತ್ತೆ ಕೆಟ್ಟುತ್ತೀರಿ ಬರ್ತಾರ ಅವರು. ನಾವೆಲ್ಲರೂ ಕೂಡ ಏನಾರ ಶಿವಗಪ್ಪಣ್ಣವರ ಮಕ್ಕಳು ಇಬ್ರು ನಮ್ ಏನಾರ ಅರ್ಜುನ ಮತ್ತು ರೇವಣಿಸಿದ್ದೆ ಅವ್ರಿಗೆ ನಾವೆಲ್ಲರೂ ಕೂಡಿ ಆಶೀರ್ವಾದ ಮಾಡಿ ಅವ್ರ ಜೀವನ ಚಲೋ ಆಗ್ಲಿ ಅಂತ ಹೇಳಿ ನಾವೆಲ್ಲರೂ ಪ್ರತಿಯೊಬ್ಬರು ನಾವು ನಿಷ್ಠೆಯಿಂದ ಕೆಲಸ ಮಾಡಿ ಮದುವೆಯನ್ನು ಸಕ್ಸಸ್ ಮಾಡಿ ಒಂದು ಸಂದೇಶ ಹೋಗುವಂತ ಮಾಡೋಣ. ಒಂದು ಸಂದೇಶ ಹೋಗ್ಬೇಕು. ಕುಮಾರಸ್ವಾಮಿ ಬಂದಾಗ ಜನ ಸೇರಿದ್ರು, ಇಂತಿಂತ ಅವ್ರ ಲಗ್ನಕ್ಕೆ ಬಂದಿದ್ರು ಅಂತ ಒಂದು ಸಂದೇಶ ಹೋಗ್ಬೇಕು, ಇತಿಹಾಸ ಆಗ್ಬೇಕು. ನಾವೆಲ್ಲರೂ ಒಂದು ಚಂದ ಕೆಲಸ ಮಾಡೋಣ. ಅದು ನಮ್ಮ ಮಕ್ಕಳ ಲಗ್ನ ಅಂತ ಹೇಳಿ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮತಕ್ಷೇತ್ರದ ಅರ್ಜುನ ಮತ್ತು ರೇವಣಿಸಿದ ನಮ್ಮ ಮಕ್ಕಳಪ್ಪ, ನಮ್ಮ ಸ್ವಂತ ನಮ್ಮ ಮನೆ ಮಕ್ಕಳ ಅಂತ ತಿಳ್ಕೊಂಡು ಏನದ ಅಲ್ಲಿ ಓಡಾಡಿ ಏನದ ಅದು ಪ್ರೋಗ್ರಾಮ್ ಸಕ್ಸಸ್ ಮಾಡುವಂತ ಮಾತು ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಧನ್ಯವಾದಗಳನ್ನು ಹೇಳಿ ಮಾತು ಮಾಡ್ತೀನಿ.